ಜಸ್ಟ್ 35,000 ಡೌನ್ ಪೇಮೆಂಟ್ ಸಾಕು ಸರ್ ಬರುತ್ತೆ. ಇದು ಜಸ್ಟ್ ಓಡಿರೋದು ಸರ್ 19,000 19,000 ಅಷ್ಟೇ. 50,000 ಡೌನ್ ಪೇಮೆಂಟ್ ತರಬೇಕು ಸರ್. ಸರ್ ಫೈನಲ್ ಟು ಫೈನಲ್ ಈ ಗಾಡಿ ನಾವು 6.5 ಲಕ್ಷ ಕೊಡ್ತೀವಿ ಸರ್. 6.5 ಲಕ್ಷಕ್ಕೆ ಡೌನ್ ಪೇಮೆಂಟ್ 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ 5.5 ಲಕ್ಷ ಲೋನ್ ಆಗುತ್ತೆ ಹೇಳಿ ಸರ್. ಸರ್ ಡೌನ್ ಪೇಮೆಂಟ್ 50,000 ತಂದ್ರೆ ಸಾಕು. ಓಕೆ 50,000 ಡೌನ್ ಪೇಮೆಂಟ್ ಅಲ್ಲಿ ಈ ನೆಕ್ಸಾನು ಕೂಡ ಸಿಗುತ್ತೆ. ಡೌನ್ ಪೇಮೆಂಟ್ 60,000 ತಂದ್ರೆ 3,90,000 ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್ ತರ 3 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ 6.5 ಲಕ್ಷಕ್ಕೆ ಈ ಪೋಲೋ ಕೂಡ ಸಿಗುತ್ತೆ ಡೌನ್ ಪೇಮೆಂಟ್ ಸರ್. 50,000 ಡೌನ್ ಪೇಮೆಂಟ್ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 7,90,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 7,25,000 ಕೊಡ್ತೀವಿ ಸರ್. 7,25,000ಕ್ಕೆ ಟೊಯೋಟಾ ಗ್ಲಾನ್ಸಾ ಕೂಡ ನಿಮಗೆ ಸಿಗುವಂತದ್ದು ಡೌನ್ ಪೇಮೆಂಟ್ ಸರ್. ಇದಕ್ಕೆ ಸರ್ ಡೌನ್ ಪೇಮೆಂಟ್ 25,000 ತಂದ್ರೆ 4,95,000 ಕೊಡ್ತೀನಿ ಸರ್. ಓಕೆ ಡೌನ್ ಪೇಮೆಂಟ್ ಸರ್ 45,000 ಡೌನ್ ಪೇಮೆಂಟ್ 4.5 ಲಕ್ಷ ಲೋನು. 4,95,000ಕ್ಕೆ 2018ನೇ ಮಾಡಲು 50,000 ಡೌನ್ ಪೇಮೆಂಟಲ್ಲಿ ಪೆಟ್ರೋಲ್ ಪ್ಲಸ್ CNG ಗಾಡಿ. ಯಾರಾದರೂ ಹುಡುಕ್ತಾ ಇದ್ರೆ ಒಳ್ಳೆ ಮೈಲೇಜ್ ಇರೋ ಗಾಡಿ ಬೇಕು ಸರ್, ಸೇಫ್ಟಿ ಕೂಡ ಬೇಕು ಅನ್ನೋರು ಟಾಟಾ ಟಿಗೋರ್ನ ಹೆಂಗೆ ಸರ್ ಮಿಸ್ ಮಾಡ್ಕೊತೀವಿ ಮಾಡಬೇಕು ಅಂದ್ರೆ 6 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ದಮ್ಮನೆ 5,85,000 ಆಗುತ್ತೆ ಸರ್. ಓಕೆ 5,85,000ಕ್ಕೆ. ನೆಕ್ಸ್ಟ್ ನೀವೇನಾದರೂ ಮಾಡಿಫೈ ಸ್ವಿಫ್ಟ್ ಹುಡುಕ್ತಾ ಇದ್ದೀರಾ ಸರ್, ಸ್ಪೈಲರು ಕೂಡ ಇರಬೇಕು, ಒಳ್ಳೆ ಸ್ಟೈಲಿಶ್ ಲುಕ್ಕಲ್ಲಿ ಇರಬೇಕು ಅನ್ನೋರಿಗೆ ಸೊ ನೀವು ನೋಡ್ತಾ ಇರ್ಬೋದು. ಅದು ಕೂಡ ಬ್ಯಾಟ್ಮನ್ ಸ್ಪೈಲರ್ ಹಾಕ್ಸಿರುವಂಥದ್ದು. 85,000 ಡೌನ್ ಪೇಮೆಂಟ್ ತರಬೇಕು. ಗಾಡಿ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಜಸ್ಟ್ 5,80,000ಕ್ಕೆ XC500 ಸಿಗಲ್ಲ. ಕಡಿಮೆ ಬಜೆಟಲ್ಲಿ ನೀವೇನಾದರೂ ಒಳ್ಳೆ ಮಾಡೆಲ್ ವೆಹಿಕಲ್ನ ಫ್ಯಾಮಿಲಿಗೋಸ್ಕರ ಗಾಡಿ ಹುಡುಕ್ತಾ ಇದ್ದೀರಾ ಅಂದರೆ ರೆನಾಲ್ಟ್ ಅವ್ರದ್ದು ಟ್ರೈಬರು ಕೂಡ ಇರುತ್ತೆ, ಜೊತೆಗೆ ಕೈಗಾರು ಕೂಡ ಇರುತ್ತೆ. ನಿಮಗೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಇಲ್ಲ 0 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಗಾಡಿಗಳನ್ನ ನೋಡ್ತಾ ಇದ್ದೀರಾ ಅಂದರೆ VH ಕಾರ್ನ ನೀವು ವಿಸಿಟ್ ಮಾಡಲೇಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಇಲ್ಲಿ ಆಕ್ಸಿಡೆಂಟ್ ಫ್ರೀ, ನಾನ್ ಟ್ಯಾಂಪರ್ಡ್ ಗಾಡಿ ಮತ್ತು ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಕ್ವಾಲಿಟಿ ವೆಹಿಕಲ್ಸ್ ಮಾತ್ರ ಇಲ್ಲಿ ಸಿಗುವಂಥದ್ದು, ಅದು ಕೂಡ ಕಡಿಮೆ ಡೌನ್ ಪೇಮೆಂಟಲ್ಲಿ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. 2013 ಅಲ್ವಾ ಸರ್ ಮಾಡಲು ಲೋನ್ ಆಗೋದು? 2024 ಮಾಡಲ್ ಸರ್ ಇದು. ಅಲ್ಲ ಯಾವ ಮಾಡಲಿಂದ ಲೋನ್ ಆಗೋದು? 2013 ಇಂದ ಲೋನ್ ಆಗುತ್ತೆ. ಓಕೆ 2013ನೇ ಮಾಡಲ್ ಮೇಲಿಂದ ನೀವು ಕರ್ನಾಟಕದಲ್ಲಿ ಎಲ್ಲಿಂದ ಬಂದರೂ ಕೂಡ ನಿಮಗೆ ಲೋನ್ ಫೆಸಿಲಿಟಿ ಇರುತ್ತೆ. VH ಕಾರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ VH ಕಾರ್ಸ್ ನಮ್ಮದು ಉಳ್ಳಾಳ್ ಮೇನ್ ರೋಡಲ್ಲಿ ಬರುತ್ತೆ. ಈ ಕಡೆ ಬಂದರೆ ಮಾಗಡಿ ರೋಡಿಗೆ ಹತ್ರ ಇದೆ, ಈ ಕಡೆ ಕೆಂಗೇರಿಗೆ ಹತ್ರ ಇದೆ, ಈ ಕಡೆ ಕನಕಪುರ ರೋಡಿಗೆ ಹತ್ರ ಇದೆ. ತುಂಬ ಹತ್ರ ಇರೋಂಥ ಪ್ಲೇಸು ನಮ್ಮದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ತುಂಬ ಹತ್ರ ಇದೆ. ಜಸ್ಟ್ ನಾಗರಬಾವಿ ಉಳ್ಳಾಳ್ ಮೇನ್ ರೋಡು ಪಕ್ಕದಲ್ಲೇ ಇದೆ. ಕಾಲ್ ಮಾಡಿ, ನಿಮಗೆ ಲೊಕೇಶನ್ನು ಮತ್ತು ನಮ್ಮ ವೆಹಿಕಲ್ ಡೀಟೇಲ್ಸು ಎಲ್ಲ ಕಳಿಸ್ಕೊಡ್ತೀನಿ. ವಾಟ್ಸಪ್ ಮಾಡಿ, ಹಾಯ್ ಅಂತ ಕಳಿಸಿ. ನಾವು ಫೋನ್ ಎತ್ತಿಲ್ಲ ಅಂದರೂ ಹಾಯ್ ಅಂತ ಕಳಿಸಿ. ಯಾವ ಕಾರ್ ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ, ಆ ಕಾರ್ ವಾಟ್ಸಪ್ ಬರುತ್ತೆ, ಲೊಕೇಶನ್ ಬರುತ್ತೆ. ಓಕೆ ಸರ್ VH ಕಾರ್ಸು ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡೋಣವಾ ಸರ್? ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಹೇಳಿ ಕಿಯಾ ಡೀಟೇಲು. ಸರ್ ಯಾರೆಲ್ಲ DCT ಗೇರ್ ಬಾಕ್ಸ್ ಇರೋಂಥ ಸೊನಾಟ್ ಕಿಯಾ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಒಳ್ಳೆ ಸೊನಾಟ್ ಕಿಯಾ ಆಟೋಮೆಟಿಕ್ ಬಂದಿದೆ ಸರ್. ಜಸ್ಟ್ ಓಡಿರೋದೆ 40,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಫುಲ್ ಟಾಪ್ ಆ್ಯಂಡ್ ಗಾಡಿ ಇದು ಸರ್. ನಿಮಗೆ ಎಲ್ಲ ಫೀಚರ್ಸು ಬರೋಂಥ ವೆಹಿಕಲ್ ಇದು. ಯಾರೆಲ್ಲ ನೋಡ್ತಾ ಇದ್ದೀರಾ ಆಟೋಮೆಟಿಕಲ್ಲಿ ನಮ್ಮ ಹತ್ರ ಬೆಸ್ಟ್ ಪ್ರೈಸಲ್ಲಿದೆ ಸರ್. ಬರೀ 9,50,000 ಆಗುತ್ತೆ. ಸಿಂಗಲ್ ಓನರ್ ಗಾಡಿ, ಲೋನ್ ಬೇಕು ಅನ್ನೋರಿಗೆ 9 lakhs ಲೋನ್ ಮಾಡಿಕೊಡ್ತೀವಿ. ಬರೀ 50,000 ಡೌನ್ ಪೇಮೆಂಟ್ ತರಬೇಕು ಸರ್. ಓಕೆ 50,000 ಡೌನ್ ಪೇಮೆಂಟ್, 50,000 ಡೌನ್ ಪೇಮೆಂಟಲ್ಲಿ ಆಟೋಮೆಟಿಕ್ ಸ್ಟೇಟ್ಮೆಂಟ್ ಸೊನಾಟ್ ಫುಲ್ ಟಾಪ್ ಆ್ಯಂಡ್ ಗಾಡಿ ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್ ನೆಕ್ಸಾನು. ಸರ್ ಆಟೋಮೆಟಿಕ್ ನಮ್ಮ ಹತ್ರ ಟಾಟಾ ನೆಕ್ಸಾನ್ ಡೀಸೆಲ್ ವೆಹಿಕಲ್ಲು, ಕ್ಲಾಸ್ ಕಂಡೀಷನ್ ಗಾಡಿ ಸರ್. ಜಸ್ಟ್ ಓಡಿರೋದೆ 70,000 ಓಡಿದೆ. 2019 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಮೈಲೇಜ್ ಕೇಳಿದ್ರೆ ನಿಮಗೆ ಸಿಟಿನಲ್ಲೇ 20 ಬರುತ್ತೆ ಡೀಸೆಲಲ್ಲಿ. ಲಾಂಗ್ ಹೋದರೆ ಒಂದು 23 ಗಂಟೆ ಬರುತ್ತೆ ಡೀಸೆಲಲ್ಲಿ. ಸರ್ ಫೈನಲ್ ಟು ಫೈನಲ್ ಈ ಗಾಡಿ ನಾವು 6.5 ಲಕ್ಷ ಕೊಡ್ತೀವಿ ಸರ್. 6.5 ಲಕ್ಷಕ್ಕೆ ಡೌನ್ ಪೇಮೆಂಟ್ 1 ಲಕ್ಷ ಡೌನ್ ಪೇಮೆಂಟ್ ತಂದರೆ 5.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ 1 ಲಕ್ಷ ಡೌನ್ ಪೇಮೆಂಟಲ್ಲಿ, ಅದು ಕೂಡ ಟಾಟಾ ನೆಕ್ಸಾನು. ನೆಕ್ಸ್ಟ್ ಸರ್ ಮತ್ತೊಂದು ನೆಕ್ಸಾನು. ಸರ್ ಯಾರೆಲ್ಲ ಟಾಟಾ ನೆಕ್ಸಾನ್ ಪೆಟ್ರೋಲ್ ನೋಡ್ತಾ ಇದ್ದೀರಾ, ಜಸ್ಟ್ ನಮ್ಮ ಹತ್ರ 50,000 ನೋಡಿರೋಂಥದ್ದು ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಇದೆ, ಕ್ಲಾಸ್ ಕಂಡೀಷನ್ ಗಾಡಿ. ಜಸ್ಟ್ ನಾವು 6 ಲಕ್ಷ ಕೊಟ್ಬಿಡ್ತೀವಿ ಸರ್. 6 ಲಕ್ಷಕ್ಕೆ 6 ಲಕ್ಷಕ್ಕೆ ಟಾಟಾ ನೆಕ್ಸಾನ್ 18 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 50,000 ಓಡಿದೆ. ಡೌನ್ ಪೇಮೆಂಟ್ ಹೇಳಿ ಸರ್. ಸರ್ ಡೌನ್ ಪೇಮೆಂಟ್ 50,000 ತಂದರೆ ಸಾಕು. ಓಕೆ 50,000 ಡೌನ್ ಪೇಮೆಂಟಲ್ಲಿ ಈ ನೆಕ್ಸಾನು ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಮಜಲ್ ಬಾಬಾ ರೆನಾಲ್ಟ್ ಡಸ್ಟರು. ಸರ್ ಡಸ್ಟರ್ 15 ಮಾಡಲು ಯಾರೆಲ್ಲ ನೋಡ್ತಾ ಇದ್ದೀರಾ, 15 ಮಾಡಲು 110 PS ಡೀಸೆಲ್ ಇದೆ ನಮ್ಮ ಹತ್ರ, ಕ್ಲಾಸ್ ಕಂಡೀಷನ್ ಗಾಡಿ. ಫೈನಲ್ ಟು ಫೈನಲ್ 4,50,000 ಆಗುತ್ತೆ ಸರ್. ಓಕೆ 4.5 ಲಕ್ಷಕ್ಕೆ ಹೌದು. ಡೌನ್ ಪೇಮೆಂಟ್ ಇದಕ್ಕೆ ಸರ್ ಡೌನ್ ಪೇಮೆಂಟು 60,000 ತಂದರೆ 3,90,000 ಲೋನ್ ಆಗುತ್ತೆ ಸರ್. ಓಕೆ ನೀವು ನೋಡ್ತಾ ಇರ್ಬೋದು ಡಸ್ಟರ್ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಡಸ್ಟರ್ ಹುಡ್ತಾ ಇದ್ರೆ ಒಳ್ಳೆ ಪ್ರೈಸಲ್ಲಿ ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಸರ್ ಸಿಯಾಜ್ ಬೇಕು ಅನ್ನೋರಿಗೆ ಸಿಯಾಜು ಕೂಡ ಇರುತ್ತೆ, ಹೇಳಿ ಸರ್ ಡೀಟೇಲ್. ಸರ್ ಸಿಯಾಜು ಸಿಂಗಲ್ ಓನರ್ ಸರ್. ಇದು VDA ಆಪ್ಷನಲ್ಲು, ಜಸ್ಟ್ ಓಡಿರೋದು 90,000 ಓಡಿದೆ. VDA ಆಪ್ಷನಲ್ಲಿ ಗಾಡಿ ಇದು. 2017 ಮಾಡಲು. ಓಕೆ ಕ್ಲಾಸ್ ಕಂಡೀಷನ್ ಗಾಡಿ ಸರ್. 6,25,000 ಕೊಡ್ತೀನಿ ಸರ್. ಓಕೆ 6,25,000ಗೆ ಡೌನ್ ಪೇಮೆಂಟು
50,000 ಡೌನ್ ಪೇಮೆಂಟ್ ತರಲಿ, 5,75,000 ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಅಂದರೆ ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕು ಅನ್ನೋರಿಗೆ. ಹೌದು ಪೋಲೋ ಸರ್. ಸರ್ ಪೋಲೋ 2019 ಮಾಡಲು, ಹಾಂ, ಜಸ್ಟ್ ಓಡಿರೋದೆ 40,000 ಓಡಿದೆ. ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ, ಹೈಲೈನ್ ಪ್ಲಸ್ ಟಾಪ್ ಎಂಡ್ ಇದು. ಫುಲ್ಲಿ ಟಾಪ್ ಎಂಡ್. ಫುಲ್ಲಿ ಟಾಪ್ ಎಂಡ್, ಹೈಲೈನ್ ಪ್ಲಸ್ ಸರ್. ಕ್ಲಾಸ್ ಕಂಡೀಷನ್ ಗಾಡಿ 6.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ, 6.5 ಲಕ್ಷಕ್ಕೆ ಈ ಪೋಲೋ ಕೂಡ ಸಿಗುತ್ತೆ. ಡೌನ್ ಪೇಮೆಂಟ್ ಸರ್ 50,000 ಡೌನ್ ಪೇಮೆಂಟು, 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಏರ್ ಬ್ಯಾಗ್ ಬೇಕಾ, ABS ಬೇಕಾ, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಇರುವಂಥದ್ದು. ಜೊತೆಗೆ ನೀವು ನೋಡ್ತಾ ಬೋದು ಅಲೌನ್ಸ್ ಕೂಡ ಇರುತ್ತೆ. ಆಟೋಮೆಟಿಕ್ AC ಎಲ್ಲನೂ ಕೂಡ ಇರುವಂಥ ವೆಹಿಕಲ್, ಅದು ಕೂಡ ವಿತ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಸೊ ಬೇಕು ಅನ್ನೋ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್ ಗ್ಲಾನ್ಸಾ. ಸರ್ ಟಾಟಾ ಗ್ಲಾನ್ಸಾ ಯಾರೆಲ್ಲ ನೋಡ್ತಾ ಇದ್ದೀರಾ, ಜಸ್ಟ್ ನಮ್ಮ ಹತ್ರ 24,000 ಓಡಿರೋಂಥ ವೆಹಿಕಲ್ಲು. ಅದರಲ್ಲೂ ಝೀಟಾ, ಬಟನ್ ಸ್ಟಾರ್ಟು, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ ವೆಹಿಕಲಲ್ಲಿ. ಕ್ಲಾಸ್ ಕಂಡೀಷನ್ ಗಾಡಿ, ಬರೀ ಓಡಿರೋದು ಹೇಳಿ 24,000 ಅಷ್ಟೇ ಓಡಿದೆ. ಸಿಂಗಲ್ ಓನರ್ ಗಾಡಿ. ನಾವು ಇದನ್ನ 7,90,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 7,25,000 ಕೊಡ್ತೀವಿ ಸರ್. 7,25,000ಕ್ಕೆ ಟೊಯೋಟಾ ಗ್ಲಾನ್ಸಾ ಕೂಡ ನಿಮಗೆ ಸಿಗುವಂಥದ್ದು. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ 25,000 ತಂದ್ರೆ 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. 25,000 ಡೌನ್ ಪೇಮೆಂಟಲ್ಲಿ 24,000 ಕಿಲೋಮೀಟರ್ ಓಡಿರುವಂಥ ಗ್ಲಾನ್ಸಾ ಕೂಡ ನಿಮಗೆ ಸಿಗುತ್ತೆ. ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್, ಎಷ್ಟೇ ಗಾಡಿ ತೋರಿಸಿದ್ರು ನಮಗೆ ಮಾರುತಿ ಸುಜುಕಿಲಿ ಗಾಡಿಗಳೇ ಬೇಕು ಸರ್. ಸ್ವಿಫ್ಟೇ ಬೇಕು, ಸ್ವಿಫ್ಟ್ ಡಿಸೈರೇ ಬೇಕು, ಬಲೆನೋ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಸೊ ಈಗ ಬಲೆನೋ ನೀವು ನೋಡ್ತಾ ಬೋದು, ಅದು ಕೂಡ ಪೆಟ್ರೋಲ್ ವೇರಿಯಂಟು, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಬರುವಂಥ ಗಾಡಿ. ಡೀಟೇಲ್ ಸರ್ ಇದು? ಸರ್ 2018 ಮಾಡಲ್ ಬಲೆನೋ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಹತ್ರ ಒಂದು ಒಳ್ಳೆ ಡೆಲ್ಟಾ 18 ಮಾಡಲ್ ಗಾಡಿ ಸರ್. ಜಸ್ಟ್ ಓಡಿರೋದು ಬರೀ 65,000 ಓಡಿದೆ. ಓಕೆ, ಕ್ಲಾಸ್ ಕಂಡೀಷನ್ ಗಾಡಿ. ಫೈನಲ್ ಟು ಫೈನಲ್ 4,95,000 ಕೊಡ್ತೀನಿ ಸರ್. ಓಕೆ, ಡೌನ್ ಪೇಮೆಂಟ್ ಸರ್? 45,000 ಡೌನ್ ಪೇಮೆಂಟು, 4.5 ಲಕ್ಷ ಲೋನು. 4,95,000ಕ್ಕೆ 2018ನೇ ಮಾಡಲು ಬಲೆನೋ ಕೂಡ ಇರುತ್ತೆ. ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 17-18 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಭಾರತದ ನಂಬಿಕಾಸ್ಥ ಬ್ರ್ಯಾಂಡ್ ಟಾಟಾ ಅವರ ಗಾಡಿ ಕೂಡ ಇರುತ್ತೆ. ಡೀಟೇಲ್ ಸರ್? ಟಾಟಾ ಟಿಗೋರ್ ಯಾರೆಲ್ಲ ಪೆಟ್ರೋಲ್ ಅಂಡ್ CNG ನೋಡ್ತಾ ಇದ್ದೀರಾ, 2022 ಮಾಡಲು, ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ವರ್ಷನ್, ಎಕ್ಸಾಕ್ಟ್ ಪ್ಲಸ್ ಇದೆ ನಮ್ಮ ಹತ್ರ. ಜಸ್ಟ್ ಓಡಿರೋದೆ 35,000 ಓಡಿದೆ. ಮೈಲೇಜ್ ಹೇಳ್ಬೇಕು ಅಂದ್ರೆ ನಿಮಗೆ 30 ಕಿಲೋಮೀಟ್ರು, 1 ಲೀಟ್ರು CNG ಹಾಕೊಂಡ್ರೆ 30-32 ಬರುತ್ತೆ. ಓಕೆ, 22 ಮಾಡಲ್ ಸರ್. 6.5 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 6 ಲಕ್ಷ ಕೊಡ್ತೀವಿ ಸರ್. ಓಕೆ, ಲೋನ್ ಬೇಕು ಅನ್ನೋರಿಗೆ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತರಬೇಕು. 50,000 ಡೌನ್ ಪೇಮೆಂಟಲ್ಲಿ ಪೆಟ್ರೋಲ್ ಪ್ಲಸ್ CNG ಗಾಡಿ. ಯಾರಾದರೂ ಹುಡುಕ್ತಾ ಇದ್ರೆ ಒಳ್ಳೆ ಮೈಲೇಜ್ ಇರೋ ಗಾಡಿ ಬೇಕು ಸರ್, ಸೇಫ್ಟಿ ಕೂಡ ಬೇಕು ಅನ್ನೋರು ಟಾಟಾ ಟಿಗೋರ್ನ ಹೆಂಗೆ ಸರ್ ಮಿಸ್ ಮಾಡ್ಕೋತೀರಾ? ಖಂಡಿತವಾಗಿ ಕಾಲ್ ಮಾಡಲೇಬೇಕಾಗುತ್ತೆ. ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ಸರ್, ಕಾಂಪ್ಯಾಕ್ಟ್ ವೆಹಿಕಲ್ ಬ್ರಿಯೋ. ಸರ್ ಬ್ರಿಯೋ ಯಾರೆಲ್ಲ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಬ್ರಿಯೋ ಇದೆ. ಓಕೆ, ಜಸ್ಟ್ ಓಡಿರೋದೆ 60,000 ಓಡಿದೆ. ಸಿಂಗಲ್ ಓನರ್ ಗಾಡಿ. 3,75,000 ಆಗುತ್ತೆ ಸರ್. ಓಕೆ, ಲೋನ್ ಬೇಕು ಅನ್ನೋರಿಗೆ 3.5 ಲಕ್ಷ ಲೋನ್ ಕೊಡಿಸ್ತೀವಿ. 25,000 ಡೌನ್ ಪೇಮೆಂಟ್ ತರಬೇಕು. ಓಕೆ, ಪೆಟ್ರೋಲ್ ಮ್ಯಾನ್ಯುವಲ್ ಸಿಂಗಲ್ ಓನರು, ಹೋಂಡಾ ಬ್ರಿಯೋ. ಓಕೆ, ಅದು ಕೂಡ 25,000 ಡೌನ್ ಪೇಮೆಂಟಲ್ಲಿ. ಸೊ ಬೇಕು ಅನ್ನೋರು ಬೇಗ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್, ಟಿಯಾಗೋ, ಟಾಟಾ ಟಿಯಾಗೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಇರುವಂಥದ್ದು. ಸೊ ನೀವು ನೋಡ್ತಾ ಬೋದು ಅಲೋವಿಲ್ಸು ಕೂಡ ಇರುತ್ತೆ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುವಂಥದ್ದು. KA03 ಅಂದರೆ ಬೆಂಗಳೂರು ನೋಂದಾಯ್ತು, ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್? ಸರ್ 2023 ಮಾಡಲ್ ಸರ್. ಯಾರೆಲ್ಲ ಆಟೋಮೆಟಿಕ್ ಎಕ್ಸಾಕ್ಟ್ ಪ್ಲಸ್ ಟಾಟಾ ಟಿಯಾಗೋ ನೋಡ್ತಾ ಇದ್ದೀರಾ, ಬರೀ 30,000 ಓಡಿದೆ. ಫುಲ್ ಟಾಪ್ ಆ್ಯಂಡ್ ಗಾಡಿ. ಇದು ಶೋರೂಮಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ 10.5 ಲಕ್ಷ ಇದೆ. ನಾವು ನಿಮಗೆ ಕೊಡ್ತಾ ಇರೋದು ಜಸ್ಟ್ 6,50,000 ರೂಪಾಯಿ ಕೊಟ್ಬಿಡ್ತಾ ಇದ್ದೀವಿ. ಈ ವೆಹಿಕಲ್ ನಿಮಗೆ ಲೋನ್ ಮಾಡಬೇಕು ಅಂದರೆ 6 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ತಮ್ಮನ್ನಿ. ಸಿಂಗಲ್ ಓನರು, ಆಟೋಮೆಟಿಕ್, ಫುಲ್ ಟಾಪ್ ಆ್ಯಂಡ್ ಎಕ್ಸಾಕ್ಟ್ ಪ್ಲಸ್ ಗಾಡಿ ಇದು. ಓಕೆ, ಅದು ಕೂಡ 50,000 ಡೌನ್ ಪೇಮೆಂಟಲ್ಲಿ ಟಾಟಾ ಟಿಯಾಗೋ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಕೂಡ ಇರುತ್ತೆ. ಬೇಕು ಅನ್ನೋ ಪ್ರಿಫರ್ ಮಾಡ್ಬೋದು. ಇದೇ 50,000 ಡೌನ್ ಪೇಮೆಂಟ್. ಪೋಲೋ ಬೇಕು ಅನ್ನೋರಿಗೆ ಸರ್? ಇದೇ 50,000 ಬೇಕಾದ್ರೆ ಇನ್ನೊಂದು ನೋಡಿ ಸರ್, ಪೋಲೋ. ಓಕೆ, ಪೋಲೋ ಅದು ಕೂಡ ರೆಡ್ ಕಲರು. ಸೊ ನೀವು ನೋಡ್ತಾ ಬೋದು KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು ವಿತ್ ಅಲೋವಿಲ್ಸ್ ಎಲ್ಲನೂ ಕೂಡ ಇರುವಂಥದ್ದು. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗು, ABS ಗೆ ಪ್ರತಿಯೊಂದು ಕೂಡ ಇರುವಂಥದ್ದು. ಡೀಟೇಲ್ ಹೇಳಿ ಸರ್? ಅದು ಕೂಡ ಪೋಲೋ ಆಲ್ ಸ್ಟಾರ್ ಇದು. ಹೌದು, 2017 ಮಾಡಲು ಪೋಲೋ ಆಲ್ ಸ್ಟಾರ್ ಸರ್. ಇದು ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ. ಓಕೆ, ಕಸ್ಟಮರ್ ಬಂದು ಪಾರ್ಕ್ ಅಂಡ್ ಸೆಲ್ ಬಿಟ್ಟಿದ್ದಾರೆ. ಕ್ಲಾಸ್ ಕಂಡೀಷನ್ ಗಾಡಿ. ಓಡಿರೋದು ಜಸ್ಟ್ 85,000 ಓಡಿದೆ. ಪೆಟ್ರೋಲ್ ವೆಹಿಕಲ್. ಓಕೆ, ಫೈನಲ್ ಟು ಫೈನಲ್ 5,85,000 ಆಗುತ್ತೆ ಸರ್. ಓಕೆ, 5,85,000ಕ್ಕೆ 5,85,000ಗೆ. ಸೊ ಈ ಪೋಲೋ ಕೂಡ ಸಿಗುವಂಥದ್ದು. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್. ಓಕೆ, ಆರಾಮಾಗಿ ನೀವು 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 50,000 ಡೌನ್ ಪೇಮೆಂಟಲ್ಲಿ ಪೋಲೋ ಹುಡುಕ್ತಿರೋರಿಗೆ ಅದು ಕೂಡ ಆಪ್ಷನ್ ಇರುತ್ತೆ. ಇನ್ನು ನೀವೇನಾದರೂ ಬ್ರೆಜಾ ಹುಡುಕ್ತಾ ಇದ್ದೀರಾ ಅಂದರೆ ನೀವು ನೋಡ್ತಾ ಬೋದು ಮಾರುತಿ ಸುಜುಕಿ ಬ್ರೆಜಾ ಒಂದಲ್ಲ, 2-3 ಕಲೆಕ್ಷನ್ಸ್ ಇರುತ್ತೆ. ಅದರಲ್ಲೂ ಕೂಡ ಇದು KA51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ಅದರಲ್ಲೂ ಕೂಡ ಸ್ಮಾರ್ಟ್ ಹೈಬ್ರಿಡ್, ಅಂದರೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ಆರಾಮಾಗಿ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು,
ಜೊತೆಗೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುವಂಥದ್ದು, ಪುಷ್ ಸ್ಟಾರ್ಟ್ ಬಟನ್ ಕೂಡ ನೀವು ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ ಇದು ಫುಲ್ ಟಾಪ್ ಎಂಡ್ ಗಾಡಿ ಸರ್ ಇದು. ಎಕ್ಸೆಟ್ ಪ್ಲಸ್ ಟಾಪ್ ಎಂಡ್ ಗಾಡಿ ಇದು. ಎಕ್ಸೆಟ್ ಪ್ಲಸ್ ZXi ಪ್ಲಸ್ ಟಾಪ್ ಎಂಡ್ ಗಾಡಿ. ಮಾರುತಿ ಬ್ರೀಜಾ ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ. ಇದು ಜಸ್ಟ್ ಓಡಿರೋದು ಸರ್ 19,000, 19,000 ಅಷ್ಟೇ ಓಡಿದೆ. ಸಿಂಗಲ್ ಓನರ್ ಗಾಡಿ ಆಗಿರೋದು, 3 ಸರ್ವಿಸ್ ಆಗಿದೆ, ಇನ್ನು ಸರ್ವಿಸ್ ಎಲ್ಲ ಬಾಕಿ ಇದೆ. 2024 ಮಾಡಲು, ಸಿಂಗಲ್ ಓನರು, ಮ್ಯಾನ್ಯುವಲ್, ಪೆಟ್ರೋಲ್, ಹೈಬ್ರಿಡ್. ಫೈನಲ್ ಟು ಫೈನಲ್ 11,75,000 ಆಗುತ್ತೆ ಸರ್. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ 75,000 ಡೌನ್ ಪೇಮೆಂಟ್, 11 ಲಕ್ಷ ಲೋನ್ ಆಗುತ್ತೆ. ಓಕೆ, 75,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್. ಒಂದು ವೇಳೆ ಇಲ್ಲ ಸರ್ ನನಗೆ ಡೀಸೆಲೇ ಬೇಕು, ಟಾಪ್ ಎಂಡೇ ಬೇಕು ಅನ್ನೋರಿಗೆ ZA ವೇರಿಯಂಟ್ ಕೂಡ ಇರುತ್ತೆ. ಅದು ಕೂಡ K33 ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಜೊತೆಗೆ ನಿಮಗೆ ಅಲವೆನ್ಸ್ ಕೂಡ ಇರುವಂಥದ್ದು. ಡೀಸೆಲ್ ಅಂದಮೇಲೆ ನಿಮಗೆ ಗೊತ್ತು 18-20% ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 19 ಮಾಡಲ್ ಡೀಸೆಲ್ ಸರ್ ಇದು. ಓಕೆ, 18 ಮಾಡಲ್. ಓನರ್ ಸರ್ ಇದು? ಸಿಂಗಲ್ ಓನರ್, ಜಸ್ಟ್ ಓಡಿರೋದು 40,000 ಓಡಿದೆ ಸರ್ ಇದು. ಓಕೆ, 40,000 ಓಡಿದೆ. ಫೈನಲ್ ಟು ಫೈನಲ್ 8 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 8 ಲಕ್ಷಕ್ಕೆ ಈ ಬ್ರೆಜಾ, ಅದು ಕೂಡ ZA ಸಿಂಗಲ್ ಓನರು, 40,000 ಓಡಿದೆ. ZA. ಓಕೆ, ಇದು ಲಾಯರ್ ಗಾಡಿ ಸರ್ ಇದು. ಓಕೆ, ಕ್ಲಾಸ್ ಕಂಡೀಷನ್ ಗಾಡಿ. ನಾವು ಕೋಟ್ ಮಾಡ್ತಾ ಇರೋದು 9 ಲಕ್ಷ, ಬಟ್ 8 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ. ಇಂಟ್ರೆಸ್ಟ್ ಬೈ ಮಾಡಿ, ಲೋನ್ ಬೇಕು ಅನ್ನೋರಿಗೆ 7.5 ಲಕ್ಷ ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್. ಓಕೆ, 50,000 ಡೌನ್ ಪೇಮೆಂಟ್ ಈ ಬ್ರೆಜಾ ಆಗುತ್ತೆ. 75,000 ಡೌನ್ ಪೇಮೆಂಟಲ್ಲಿ ಹಿಂದ್ಗಡೆ ತೋರಿಸಿದಂಥ ಸ್ಮಾರ್ಟ್ ಹೈಬ್ರಿಡ್ ಕೂಡ ಆಗುತ್ತೆ. ಇಲ್ಲ 50,000 ಡೌನ್ ಪೇಮೆಂಟಲ್ಲಿ ಪೋಲೋ ಬೇಕಾ, ಅದು ಕೂಡ ಸಿಗುತ್ತೆ. ಇಲ್ಲ ಬ್ರಿಯಾ ಬೇಕಾ 25,000 ಡೌನ್ ಪೇಮೆಂಟಲ್ಲಿ, ಅದು ಕೂಡ ಸಿಗುತ್ತೆ. ಬಲೆನೋ ಬೇಕಾ, ಅದು ಕೂಡ ಸಿಗುತ್ತೆ. ಈಗ ಪ್ರತಿಯೊಂದು ಕೂಡ ಇರುತ್ತೆ. ಈಗ ಮತ್ತೊಂದು ವೆಹಿಕಲ್ ಲ್ಯಾಂಡ್ ರೋವರ್, ಅದು ಕೂಡ ಡಿಸ್ಕವರಿ ಎಡಿಷನ್, K51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಡ್. ಡೀಟೇಲ್ ಸರ್ ಇದು? ಸರ್ ಇದು ಲ್ಯಾಂಡ್ ರೋವರ್ ಡಿಸ್ಕವರಿ 2017 ಮಾಡಲ್ ಗಾಡಿ ಸರ್. ಬರೀ 85,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ, ಅದರಲ್ಲೂ ಡಾಕ್ಟ್ರು ಓಡಿಸಿರೋಂಥ ವೆಹಿಕಲ್ಲು, ಮತ್ತು ಡಾಕ್ಟ್ರು RC ಲಿಮಿಟಲ್ಲಿರೋಂಥ ಗಾಡಿ ಇದು. ಅವ್ರಿಗೇ ಡೈರೆಕ್ಟ್ ಪೇಮೆಂಟ್ ಇದೆ. ಯಾರೆಲ್ಲ ಲ್ಯಾಂಡ್ ರೋವರು ವೈಟ್ ಕಲರು 85,000 ಓಡ್ತಾ ಇರೋಂಥ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಇದೆ, ರೆಡಿ ಇದೆ ಗಾಡಿ. ಇಂಟ್ರೆಸ್ಟ್ ಬೈ ಮಾಡಿ. ಕಸ್ಟಮರು ಪ್ರೈಸು ನೀವು ಫೋನ್ ಮಾಡಿದ್ರೆ ಮಾತ್ರ ಹೇಳ್ತೀವಿ, ಕಾಲ್ ಮಾಡಿ ಸರ್. ಓಕೆ, ಲ್ಯಾಂಡ್ ರೋವರ್, ಯಾಕಂದರೆ ಇದನ್ನು ಕೇಳೋರು ಸ್ವಲ್ಪ ಜನ ಮಾತ್ರ ಹೇಳ್ತೀರಾ. ಸೊ ಅವ್ರಿಗೆ ಏನಾದರೂ ಡೀಟೇಲ್ ಬೇಕು ಅಂದರೆ ವಿಡಿಯೋ ಮೇಲೆ ಏನು ನಂಬರ್ ಕೊಟ್ಟಿರ್ತೀವಿ ಅಲ್ಲಿಗೂ ಕೂಡ ಕರೆ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತೀವಿ ಆ ಅಡ್ರೆಸ್ಗೂ ಕೂಡ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನೀವೇನಾದರೂ ಮಾಡಿಫೈ ಸ್ವಿಫ್ಟ್ ಹುಡುಕ್ತಾ ಇದ್ದೀರಾ ಸರ್, ಸ್ಪೈಲರು ಕೂಡ ಇರಬೇಕು, ಒಳ್ಳೆ ಸ್ಟೈಲಿಶ್ ಲುಕ್ಕಲ್ಲಿ ಇರಬೇಕು ಅನ್ನೋರಿಗೆ, ಸೊ ನೀವು ನೋಡ್ತಾ ಹೋಗ್ಬೋದು. ಅದು ಕೂಡ ಬ್ಯಾಟ್ಮೆನ್ ಸ್ಪೈಲರ್ ಹಾಕ್ಸಿರುವಂಥದ್ದು, ರೈಸಿಂಗ್ ಬ್ಯಾಟ್ಮೆನ್ ಸ್ಪೈಲರ್ ಅಂತಲೇ ಹೇಳ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸ್ಕರ್ಟಿಂಗ್ಸ್ ಎಲ್ಲನೂ ಕೂಡ ಆಲ್ರೆಡಿ ಫಿಟೆಡ್ ಇರುತ್ತೆ. ನೀವೇನು ಕೂಡ ಫಿಟ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಅಲವೆನ್ಸ್ ಕೂಡ ನೋಡ್ತಾ ಹೋಗ್ಬೋದು, ಟೈರ್ ಕಂಡೀಷನ್ ಕೂಡ ನೋಡ್ತಾ ಹೋಗ್ಬೋದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಅನ್ಲಾಕ್ ಮಾಡಿ ಸರ್. ಹಾಗೆ ಇದು ಇದ್ರದ್ದು ಇಂಟೀರಿಯರ್ ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಅದಕ್ಕೆ ಮುಂಚೆ ಡೀಟೇಲ್ ಸರ್ ಇದು? ಸರ್ ಯಾರೆಲ್ಲ ಒಂದು 23 ಮಾಡಲು ZXi ಪ್ಲಸ್ ಮಾರುತಿ ಸ್ವಿಫ್ಟ್ ನೋಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿನಲ್ಲಿ. ಹೌದು, ನಿಮಗೆ ಸ್ಕರ್ಟಿಂಗ್ ಆಗಿರ್ಬೋದು, ಸ್ಪಾಯ್ಲರ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, ಮತ್ತು ಎಲ್ಲ ಥರ ಇದರಲ್ಲಿ ಏನೇನು ಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಕ್ಲಾಸ್ ಕಂಡೀಷನ್ ಗಾಡಿ, ಸಿಂಗಲ್ ಓನರು. ಜಸ್ಟ್ ಓಡಿರೋದು ಈ ಗಾಡಿ 40,000 ಓಡಿದೆ ಸರ್. 40,000 ಓಡಿದೆ. ZXi ಪ್ಲಸ್ 2023 ಮಾಡಲು. ಓಕೆ, ಇಂಟೀರಿಯರ್ ಕೂಡ ನಾವು ಹಂಗೆ ತೋರಿಸ್ಕೊಡ್ತೀವಿ. ಸೊ 23 ಮಾಡಲು. ಓಕೆ, ನೀವು ನೋಡ್ತಾ ಹೋಗ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿರ್ತಾರೆ, ಯಾಕಂದರೆ ಮಾಡಿಫೈ ಮಾಡಿಸಿರೋದ್ರಿಂದ ಇದ್ರದ್ದು ಇಂಟೀರಿಯರ್ ಕೂಡ ತೋರಿಸ್ಬೇಕು ಅಂತ. ಸೊ ನಾನು ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೀಟ್ ಕವರ್ ಎಲ್ಲನೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಇರುತ್ತೆ. ಯಾರಾದರೂ ಸರ್ ಗಾಡಿ ತಗೊಂಡು ಯಾರು ಸಹ ಮಾಡಿಫೈ ಮಾಡಿಸ್ತಾರೆ, ಮಾಡಿಫೈ ಆಗಿರೋದ್ರೆ ರೆಡಿ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಹೇಳಿ ಸರ್, 23 ಮಾಡಲು? 23 ಮಾಡಲ್ ಸರ್ ಇದು. 8.5 ಲಕ್ಷ ಹೇಳ್ತಾ ಇದ್ದೀವಿ. 8,25,000 ಬಂದರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 7.5 ಲಕ್ಷ ಲೋನ್ ಆಗುತ್ತೆ. 75,000 ಡೌನ್ ಪೇಮೆಂಟ್ ತರಬೇಕು ಸರ್. ಓಕೆ, 75,000 ಡೌನ್ ಪೇಮೆಂಟ್ ಈ ಗಾಡಿಗೆ ಸಿಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ ಸರ್ 7.5-8 ಲಕ್ಷಕ್ಕೆ ಹೊಸದೇ ಸಿಗುತ್ತೆ ಅಂತ. ನಿಮ್ಗೆ ಅದೇನು ಸಿಗುತ್ತೆ ಅದು ಬಂದು ನಿಮಗೆ 3 ಸಿಲಿಂಡರ್ ಅಂದರೆ 3 ಸಿಲಿಂಡರ್ಗಳಿರುವಂಥ ಗಾಡಿ ಆಗಿರುತ್ತೆ. ನಿಮಗೆ ಪಿಕಪ್ ಕಡಿಮೆ ಇರುತ್ತೆ, ಸ್ವಲ್ಪ ಮೈಲೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಇದೇನಾಗಿರುತ್ತೆ, ಇದು ಬಂದು ನಿಮಗೆ 4 ಸಿಲಿಂಡರು. ನಿಮಗೆ ಒಳ್ಳೆ ಪವರ್ಫುಲ್ ಗಾಡಿ ಕೂಡ ಇರುತ್ತೆ. ಒಳ್ಳೆ ಮೈಲೇಜು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ಈ ಪವರ್ಗೆ ನೀವು ಏನು ಮೈಲೇಜ್ ಬೇಕೋ ಅದಕ್ಕಿಂತ ಒಳ್ಳೆ ಮೈಲೇಜ್ ಸಿಗುವಂಥ ಗಾಡಿ. ಯಾರಾದರೂ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಡೌನ್ ಪೇಮೆಂಟ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಇದಕ್ಕೆ? ಸರ್ 75,000 ಡೌನ್ ಪೇಮೆಂಟು, 7.5 ಲಕ್ಷ ಲೋನ್ ಆಗುತ್ತೆ. ಟೋಟಲ್ 8,25,000 ಬೀಳುತ್ತೆ. ಕ್ಲಾಸ್ ಕಂಡೀಷನ್ ಗಾಡಿ. ಕಸ್ಟಮರ್ ತೊಗೊಂಡ್ರೆ ವರ್ತ್ ಏನಪ್ಪ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿನಲ್ಲಿ. ಓಕೆ ಸರ್, ಅದೊಂದು ಅರ್ಥ ಆಗುತ್ತೆ ಕಸ್ಟಮರ್ಗೆ. ಸರ್ ನನಗೆ ಮಾಡಿಫೈ ಆಗಿರೋ ಗಾಡಿ ಬೇಡ ಸರ್, ನನಗೆ ಸ್ಟಾಕ್ ಕಂಡೀಷನ್ ಬೇಕು, ನಾನೇ ಮಾಡಿಫಿಕೇಶನ್ ಮಾಡಿಸ್ಕೋತೀನಿ ಸರ್ ಅಂತ ಕೇಳೋರಿಗೆ ನೀವು ನೋಡ್ತಾ ಹೋಗ್ಬೋದು. ಸ್ಟಾಕ್ ಕಂಡೀಷನ್ ವೆಹಿಕಲ್ ಕೂಡ ಇರುತ್ತೆ. K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 2022 ಮಾಡಲು, ಸಿಂಗಲ್ ಓನರ್ ಗಾಡಿ. ಯಾರೆಲ್ಲ ಒಂದು 4 ಸಿಲಿಂಡರ್ ಗಾಡಿ ಬೇಕು ಸರ್, ನನಗೆ ಓಲ್ಡ್ ಮಾಡಲೇಬೇಕು, ಅದರಲ್ಲೂ ನಮಗೆ ತುಂಬ ಚೆನ್ನಾಗಿರೋಂಥ ವೆಹಿಕಲ್ ಬೇಕು, ಅದರಲ್ಲೂ ಕಡಿಮೆ ಓಡಿರೋಂಥ ವೆಹಿಕಲ್ ಬೇಕು ಅಂದರೆ ನಮ್ಮ ಹತ್ರ ಒಂದು 20,000 ಓಡಿರೋಂಥ ವೆಹಿಕಲ್ ಬಂದಿದೆ. 2022 ಸಿಂಗಲ್ ಓನರು VXi ಆಪ್ಷನಲ್ಲು. ಕ್ಲಾಸ್ ಕಂಡೀಷನ್ ಗಾಡಿ.
ಫೈನಲ್ ಟು ಫೈನಲ್ 6,75,000 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 6.5 ಲೋನ್ ಆಗುತ್ತೆ. 25,000 ಡೌನ್ ಪೇಮೆಂಟ್ ಅಂದರೆ ಸಾಕು ಸರ್. ಓಕೆ, 25,000 ಡೌನ್ ಪೇಮೆಂಟಲ್ಲಿ ನಿಮಗೆ ಈ ಸ್ವಿಫ್ಟ್ ಕೂಡ ಸಿಗುತ್ತೆ. ಒಂದು ವೇಳೆ ಬೇಡ ಸರ್, ನಾವೆಲ್ಲ ಜಾಸ್ತಿ ಓಡಾಡೋರು ಸರ್, ಮೈಲೇಜ್ ಸ್ವಲ್ಪ ಒಳ್ಳೆ ಗಾಡಿ ಬೇಕು ಅನ್ನೋರಿಗೆ ಮಾರುತಿ ಸುಜುಕಿ ಆಲ್ಟೋ ಕೂಡ ಇರುತ್ತೆ. ಅದು ಕೂಡ K51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಬನ್ನಿ ಈಗ ನಾನು ನಿಮಗೆ ಫ್ರಂಟ್ ಲುಕ್ ತೋರಿಸ್ಕೊಡ್ತೀನಿ, ತದನಂತರ ಇದು ಡೀಟೇಲ್ಗೆ ಪಿಚ್ಚಿನ ಆಗೋಣ. ವೈಟ್ ಕಲರ್ ಗಾಡಿ ನೀವೇ ನೋಡ್ತಾ ಇರ್ಬೋದು. ಹೇಳಿ ಸರ್ ಡೀಟೇಲ್ ಇದು. ಸರ್ ಇದು ಆಲ್ಟೋ K10 VX ಆಪ್ಷನ್ ಸರ್. ಇದರಲ್ಲೂ ಡಬಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಕ್ಲಾಸ್ ಕಂಡೀಷನ್ ಗಾಡಿ 2021 ಮಾಡಲ್ಲು. ಬರೀ ಓಡಿರೋದು 35,000 ಓಡಿದೆ ಸರ್. ಓಕೆ, ಫೈನಲ್ ಟು ಫೈನಲ್ 3,65,000 ಬಂದರೆ ಕೊಟ್ಬಿಡ್ತೀವಿ ಸರ್. ಓಕೆ, 3,65,000ಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ. ಸರ್ ಡೌನ್ ಪೇಮೆಂಟ್ 15,000. 15,000 ಡೌನ್ ಪೇಮೆಂಟ್. 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 15,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಆಲ್ಟೋ ಕೂಡ ಸಿಗುತ್ತೆ. ಒಂದು ವೇಳೆ ನೀವೇನಾದರೂ ಪೋಲೋ ರೆಡ್ ಕಲರು ಸೊ ಬೇಕು ಅಂದರೆ ನೀವು ನೋಡ್ತಾ ಇರ್ಬೋದು, ಸ್ಪಾಯ್ಲರು ಎಲ್ಲನೂ ಕೂಡ ಇರುವಂಥದ್ದು. ಬ್ಯಾಕ್ ವೈಫರ್, ಡೀಪ್ ಫಾಗರ್ ವಿತ್ ಸ್ಕರ್ಟಿಂಗ್ಸ್ ಎಲ್ಲನೂ ಕೂಡ ಹಾಕಿದ್ದಾರೆ ಬ್ಯಾಕ್ ಸೈಡಲ್ಲಿ, ವಿತ್ ಅಲೋವಿಲ್ಸ್ ಎಲ್ಲನೂ ಕೂಡ ಬರುವಂಥ ಗಾಡಿ. ಇದು ಡೀಟೇಲ್ ಇದು ಸರ್ 2014 ಮಾಡಲು. ಯಾರೆಲ್ಲ ನಮ್ಮ ಹತ್ರ ಡೀಸೆಲ್ ಗಾಡಿ ಹೈಲೈನ್ 1.5 ನೋಡ್ತಾ ಇದ್ದೀರಾ, ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಬಂದಿದೆ. ಅದರಲ್ಲೂ ಬಂದು ರೆಡ್ ಕಲರ್ ಗಾಡಿ, ಎಲ್ಲರೂ ಕೇಳೋಂಥ ಕಲರ್ ಇದು. ಇದು ಜಸ್ಟ್ ಓಡಿರೋದೆ 54,000 ಓಡಿದೆ ಸರ್. 54,000 ಓಡಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫುಲ್ ಮಾಡಿಸಿದ್ದಾರೆ. ಕ್ಲಾಸ್ ಕಂಡೀಷನ್ ಗಾಡಿ. ಓಕೆ ಸರ್ ಕಸ್ಟಮರ್ ಗಾಡಿ 5 ಲಕ್ಷ ಹೇಳ್ತಾ ಇದ್ದಾರೆ. 4,85,000 ಫೈನಲ್ ಕೊಡ್ತಾರೆ ಸರ್. ಓಕೆ, ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಆಗುತ್ತೆ. 85,000 ಡೌನ್ ಪೇಮೆಂಟ್ ತರಬೇಕು. 2014 ಮಾಡಲು ಹೈಲ್ಯಾಂಡ್ ಟಾಪ್ ಆ್ಯಂಡ್ ಡೀಸೆಲ್ ವೆಹಿಕಲ್. ಓಕೆ, ಅದು ಕೂಡ ಇದು GT ಅಲ್ಲ, ಸೊ ನಾರ್ಮಲ್ ಪೋಲೋ. Normal Highland ಬಟ್ ಏನಪ್ಪ ಅಂದರೆ ಸ್ಟಿಕ್ಕರಿಂಗ್ GT ಅಂತ ಮಾಡಿಸಿದ್ರೆ ಅದು ಕನ್ಫ್ಯೂಸ್ ಆಯ್ತು ಅಷ್ಟೇ. ಓಕೆ ಸರ್. ಮಹೇಂದ್ರ ಅದರಲ್ಲೂ ಕೂಡ XUV500 ನೀವು ನೋಡ್ತಾ ಇರ್ಬೋದು ಗಾಡಿ. ಇದು ಕೂಡ ಒಳ್ಳೆ ಕಂಡೀಷನ್ ಇರುವಂಥದ್ದು. ಬ್ಯಾಕ್ ವೈಫರ್, ಡೀಪ್ ಫಾಗರ್ ಹೀಗೆ ಪ್ರತಿಯೊಂದು ಕೂಡ ಇರುತ್ತೆ. ಅದರಲ್ಲೂ ಕೂಡ ಅಲೋವಿಲ್ಸ್ ಬರುತ್ತೆ. ಡೀಟೇಲ್ ಸರ್ ಇದು. ಸರ್ 2013 ಮಾಡಲ್ ಸರ್ ಇದು. ಓಕೆ, 2013 ಮಾಡಲು W8 ಹಾಂ, ಡೀಸೆಲ್ ಗಾಡಿ. ಯಾರೆಲ್ಲ ಒಂದು ಕಮ್ಮಿ ಬಜೆಟಲ್ಲಿ XUV500 ನೋಡ್ತಾ ಇದ್ದೀರಾ, ನನ್ನ ಹತ್ರ 5,80,000ಕ್ಕೆ ಗಾಡಿ ಸಿಗ್ತಾ ಇದೆ. ಅದರಲ್ಲೂ ಸಿಲ್ವರ್ ಕಲರು ಗಾಡಿ ನೋಡ್ತಾ ಇರ್ಬೋದು. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಕ್ಲಾಸ್ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. ಜಸ್ಟ್ ಈಗ ಬಂದಿದೆ. ಯಾರ ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಗಾಡಿ ಇಂಟೀರಿಯರ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಜಸ್ಟ್ 5,80,000ಕ್ಕೆ XUV500 ಸಿಗಲ್ಲ. ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಬಂದಿದೆ. ಇಂಟ್ರೆಸ್ಟ್ ಇರೋ ಬೈ ಮಾಡಿ. 2013 ಮಾಡಲು ಥರ್ಡ್ ಓನರ್ ಆಗಿದೆ. ಅದರಲ್ಲೂ ಸಿಲ್ವರ್ ಕಲರು ಕ್ಲಾಸ್ ಕಂಡೀಷನ್ ಗಾಡಿ. 5,80,000 ಅಷ್ಟೇ ರೇಟು. ಫೈನಲ್ ಟು ಫೈನಲ್ 5,80,000 ಆಗುತ್ತೆ. ಹೌದು. ಮಾರುತಿ ಸುಜುಕಿ ಈಕೋ, ಅದರಲ್ಲೂ ಕೂಡ ಇದು 5 ಸೀಟರ್ ವಿತ್ AC ಸರ್ ಇದು. ಸರ್ ಇದು 5 ಸೀಟರ್ ವಿತ್ AC ಸರ್ ಇದು. ಡೀಟೇಲ್ ಸರ್. 2019 ಮಾಡಲು. ಜಸ್ಟ್ ಓಡಿರೋದೇ 20,000 ಓಡಿದೆ ಸರ್ ಇದು. 19 ಮಾಡಲ್ 20,000 ಓಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಅವ್ರ ಮನೇಲೆ ಸೆಕೆಂಡ್ ಓನರ್ ಆಗಿದೆ. ಬಟ್ ಓಡಿರೋದು 20,000 ಓಡಿದೆ ಅಷ್ಟೇ. ಓಕೆ ಸರ್ ಫೈನಲ್ ಟು ಫೈನಲ್ಲು 4,35,000 ಆಗುತ್ತೆ ಸರ್. ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಕೊಡಿಸ್ತೀವಿ. 35,000 ಡೌನ್ ಪೇಮೆಂಟಲ್ಲಿ ಈಕೋ ಸಿಗುತ್ತೆ. ಅದರಲ್ಲೂ ಗ್ರೇ ಕಲರು. ಜಸ್ಟ್ ಓಡಿರೋದು 20,000. ಕಡಿಮೆ ಬಜೆಟಲ್ಲಿ ನೀವೇನಾದರೂ ಒಳ್ಳೆ ಮಾಡೆಲ್ ವೆಹಿಕಲ್ನ ಫ್ಯಾಮಿಲಿಗೋಸ್ಕರ ಗಾಡಿ ಹುಡುಕ್ತಾ ಇದ್ದೀರಾ ಅಂದರೆ ರೆನಾಲ್ಟ್ ಅವ್ರದ್ದು ಟ್ರೈಬರು ಕೂಡ ಇರುತ್ತೆ, ಜೊತೆಗೆ ಕೈಗಾರು ಕೂಡ ಇರುತ್ತೆ. ಬ್ಲೂ ಕಲರಲ್ಲಿ ಟ್ರೈಬರ್ ಬೇಕಾ ಇಲ್ಲ ವೈಟ್ ಕಲರಲ್ಲಿ ಕೈಗಾರು ಬೇಕಾ, ಎರಡು ಕೂಡ ಆಪ್ಷನ್ ಇರುತ್ತೆ. ಸರ್ ಈಗ ಫಸ್ಟ್ ಒಂದು ಸರ್ 2021 ಮಾಡಲು RXT. ಯಾರೆಲ್ಲ ಟ್ರೈಬರು 7 ಸೀಟರ್ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ವೆಹಿಕಲ್ ಬಂದಿದೆ. 60,000 ಓಡಿದೆ. ಪೆಟ್ರೋಲ್ ವೆಹಿಕಲ್ಲು. 6,25,000 ಆಗುತ್ತೆ ಸರ್. ಓಕೆ, ನಿಮಗೆ ಲೋನ್ ಬೇಕು ಅಂದರೆ 5.5 ಲಕ್ಷ ಲೋನ್ ಕೊಡಿಸ್ತೀವಿ. 75,000 ಡೌನ್ ಪೇಮೆಂಟ್ ತಗೊಳ್ಳಿ. ಓಕೆ, 75,000 ಡೌನ್ ಪೇಮೆಂಟಲ್ಲಿ. ನೆಕ್ಸ್ಟ್ ಸರ್ ಕೈಗಾರು. ನಮ್ಮ ಹತ್ರ ಒಂದು ರೆನಾಲ್ಟ್ ಕೈಗಾರ್ ಬಂದಿದೆ. RXZ ಟಾಪ್ ಎಂಡ್ ಗಾಡಿ. ಆಟೋಮೆಟಿಕ್ ಸಿಂಗಲ್ ಓನರ್. ಇದು ಓಡಿರೋದು 99,000 ನೋಡಿದೆ. ಕ್ಲಾಸ್ ಕಂಡೀಷನ್ ಗಾಡಿ. ಇದು 6 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಓಕೆ, ಡೌನ್ ಪೇಮೆಂಟ್ ಸರ್ ಅದಕ್ಕೆ. ಸರ್ ಡೌನ್ ಪೇಮೆಂಟ್ 50,000 ತಗೊಂಡ್ಬಂದ್ರೆ 5.5 ಲಕ್ಷ ಲೋನ್ ಕೊಡಿಸ್ತೀವಿ. ಓಕೆ, 50,000 ಡೌನ್ ಪೇಮೆಂಟಲ್ಲಿ. ಸೊ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೀವೇನಾದರೂ ರೆನಾಲ್ಟ್ ಪಲ್ಸ್ ಹುಡುಕ್ತಾ ಇದ್ದೀರಾ ಅಂದರೆ ಅದರಲ್ಲೂ ಕೂಡ ಡೀಸೆಲ್ ಬೇಕು ಸರ್. 20+ ಮೈಲೇಜ್ ಇರುವಂಥ ಗಾಡಿ ಬೇಕು ಅಂದರೆ ಅದು ಕೂಡ ಇರುತ್ತೆ. ವಿತ್ ಪುಷ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗು, ABS, ಅಲೋವಿಲ್ಸ್ ಎಲ್ಲನೂ ಕೂಡ ಇರುವಂಥ ಗಾಡಿ ಅಂದರೆ RXZ ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ಡೀಟೇಲು ಸರ್. ಸರ್ 2012 ಮಾಡಲ್ ಗಾಡಿ ಸರ್ ಇದು. ಡೀಸೆಲ್ ವೆಹಿಕಲ್ಲು. ಕ್ಲಾಸ್ ಕಂಡೀಷನ್ ಗಾಡಿ. ಯಾರೆಲ್ಲ ಡೀಸೆಲ್ ವೆಹಿಕಲ್ ಪಲ್ಸ್ ಬೇಕು ಅನ್ನೋರಿಗೆ ನಮ್ಮ ಹತ್ರ ಒಂದು ಒಳ್ಳೆ ಗಾಡಿನೇ ಬಂದಿದೆ ಅಂತ ಹೇಳ್ಬೋದು. ಸರ್ 2,85,000 ಫೈನಲ್ ಹೇಳ್ತಾ ಇದ್ದೀವಿ. ಬಂದರೆ ಒಂದು ಸ್ಮಾಲ್ ನೆಗೋಷಿಯಬಲ್ ಆಗ ಸರ್. ಒಂದು 275 ಫೈನಲ್ ಕೊಡ್ತೀವಿ. ಲೋನ್ ಎಲ್ಲ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರಬೇಕು. ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಡೀಸೆಲ್ ವೆಹಿಕಲ್ ಮೈಲೇಜ್ ಹೇಳಬೇಕು ಅಂದರೆ ಒಂದು 25 ಕಿಲೋಮೀಟರ್ ಬರುತ್ತೆ 1 ಲೀಟ್ರಿಗೆ ಡೀಸೆಲ್ ಹಾಕಿದ್ರೆ. ಅದರಲ್ಲೂ ಫುಲ್ಲಿ ಟಾಪ್ ಆ್ಯಂಡ್ RXZ ಇದು. ರೆನಾಲ್ಟ್ ಪಲ್ಸ್ 1.4 ಇಂಜಿನ್ ಬರುತ್ತೆ ಗಾಡಿನಲ್ಲಿ. ಸರ್ ಈಕೋ ಸರ್ ಈಗ ಜಸ್ಟ್ ಬಂದಿರೋಂಥ ಈಕೋ 2024 ಮಾಡಲ್ ಸರ್ ಇದು. ಓಕೆ, 5 ಸೀಟರ್ AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಬರೀ 12,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ ಈ ಗಾಡಿ 5,85,000 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 5,50,000 ಲೋನ್ ಆಗುತ್ತೆ.
ಜಸ್ಟ್ 35,000 ಡೌನ್ ಪೇಮೆಂಟ್ ಸಾಕು ಸರ್. ಓಕೆ 35,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಈಕೋ 5 ಸೀಟರ್ ವಿತ್ AC. ವಿತ್ AC 24 ಮಾಡಲ್ಲ. ಓಕೆ